ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತೊಂದು ಸೂಪರ್ ಆಗಿರೋಂಥ ವ್ಲಾಗ್ ನೋಡೋಣ. ಮನೇಲೇ ಕೂತು ನಿಮಗೆಲ್ಲ ಬೇಜಾರಾಗಿದೆಯಾ? ಹಾಗಾದರೆ ಬನ್ನಿ ನನ್ನ ಜೊತೆ ಹೊರಗಡೆ ಹೋಗೋಣ, ಶಾಪಿಂಗ್ ಮಾಡೋಣ. ಇವತ್ತು ಶಾಪಿಂಗ್ ವ್ಲಾಗನ್ನು ನೋಡೋಣ. ನನ್ನ ಪ್ರತಿದಿನದ ದಿನಚರಿ ಶುರುವಾಗೋದು ಬೆಳಗಿನ ಜಾವ 5:30. 5:30ಗೆ ಫ್ರೆಶ್ ಅಪ್ ಆಗಿ ಇವಾಗ ನಾನು ಪ್ರೀತಮ್ ಎಕ್ಸಸೈಸ್ ಮಾಡೋದಕ್ಕೆ ಅಂತ ನಿಂತಿದ್ದೀವಿ. ಫಿಟ್ ಅವರ್ ಮಾಡೋದಕ್ಕೆ ಸುಮಾರು ಇದು 1 ಅವರ್ ಮಾಡ್ತೀವಿ. ನಮ್ಮ ಫಿಟ್ ಅವರ್ ಸ್ಟಾರ್ಟ್ ಆಗೋದು ಆನ್ಲೈನ್ ಮೂಲಕ. ಸೊ ನಮ್ಮ ಹೆಲ್ತ್ ಕೋಚ್ ಆನ್ಲೈನಲ್ಲಿ ಹೇಳ್ಕೊಡ್ತಾರೆ. ಸೂಪರ್ ಆಗಿರುವಂಥ ಎಕ್ಸಸೈಸ್ ಹೇಳ್ಕೊಡ್ತಾರೆ. ಪ್ರತಿದಿನ ಒಂದೊಂದು ರೀತಿಯಾದ ಎಕ್ಸಸೈಸ್, ಅಂದರೆ ಡಿಫ್ರೆಂಟ್ ಎಕ್ಸಸೈಸ್ ಇರುತ್ತೆ, ಚೇಂಜಸ್ ಇರುತ್ತೆ. ಸೊ ಪ್ರತಿದಿನ ಬೆಳಗ್ಗೆ ಯಾವಾಗಪ್ಪ 5:30 ಆಗುತ್ತೆ, ಫಿಟ್ ಅವರ್ಗೆ ಯಾವಾಗ ಜಾಯಿನ್ ಆಗ್ತೀವಿ ಅಂತ ನಾನು ಪ್ರೀತಮ್ ಕಾಯ್ತಾ ಇರ್ತೀವಿ. ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಪ್ರತಿದಿನದ ಎಕ್ಸಸೈಸಸ್. ಬೆಳಗಿನ ಜಾವ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ನಮ್ಮ ಎನರ್ಜಿ ಲೆವೆಲ್ಸನ್ನು ಜಾಸ್ತಿ ಮಾಡುತ್ತೆ, ಹಾಗೆಯೇ ನಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಜೊತೆಗೆ ನಮ್ಮ ಬ್ರೈನ್ನ ಆರೋಗ್ಯ ಕೂಡ ಹೆಚ್ಚಾಗುತ್ತೆ. ಹಾಗೆಯೇ ದಿನವಿಡೀ ನಾವು ಉಲ್ಲಾಸದಿಂದ ಪ್ರತಿಯೊಂದು ಕೆಲಸಗಳನ್ನು ಆರಾಮಾಗಿ ಮಾಡ್ಕೋಬೋದು. ಪ್ರತಿದಿನ ಎಕ್ಸಸೈಸ್ ಮಾಡೋದ್ರಿಂದ ನನ್ನ ಬಾಡಿಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ನನಗಂತೂ ತುಂಬಾ ಖುಷಿ ಆಗುತ್ತೆ ಪ್ರತಿದಿನ ಎಕ್ಸಸೈಸ್ ಮಾಡೋದಕ್ಕೆ. ನಿಮ್ಗೆ ಯಾರಿಗಾದರೂ ನಮ್ಮ ಹೆಲ್ತ್ ಕಮ್ಯುನಿಟಿಗೆ ಜಾಯಿನ್ ಆಗಬೇಕು ಅಂತ ಇಷ್ಟ ಇದ್ದರೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಇಷ್ಟ ಇರೋರು ಜಾಯಿನ್ ಆಗ್ಬೋದು. ಹಾಗೆ ನನಗೆ ಮೆಸೇಜ್ ಕೂಡ ಮಾಡಿ ಇನ್ನೂ ಹೆಚ್ಚಿನ ಎನ್ಕ್ವೈರಿ ಮಾಡ್ಬೋದು. ಫ್ರೆಂಡ್ಸ್, ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ ಗ್ರಾಸರಿ ಐಟಮ್ಸನ್ನು ಆರ್ಡರ್ ಹಾಕಿದ್ದೆ. 14 ಮಿನಿಟ್ಸ್ ಅಂತ ತೋರಿಸ್ತಾ ಇತ್ತು, ಆದರೆ 12 ಮಿನಿಟ್ಸ್ಗೆಲ್ಲ ಅವರು ಹೋಮ್ ಡೆಲಿವರಿ ಮಾಡಿದ್ದಾರೆ. ತುಂಬ ಫಾಸ್ಟಾಗಿ ಅವರು ಹೋಮ್ ಡೆಲಿವರಿ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ನಾನು ಗ್ರಾಸರೀಸು ಶಾಪಿಂಗ್ ಮಾಡಬೇಕಂದ್ರೆ ಮೋರ್ ದೆನ್ 1 ಅವರ್ ಆಗ್ತಿತ್ತು. ಆದರೆ ನನಗೆ ಬಹಳ ಬೇಗನೆ 12 ಮಿನಿಟ್ಸ್ ಒಳಗಡೆ ಅವರು ಹೋಮ್ ಡೆಲಿವರಿ ಮಾಡಿದ್ದಾರೆ. ಇವತ್ತಿನ ಬೆಳಗಿನ ದೇವರ ಪೂಜೆ ಮುಗಿದಿದೆ. ಕೆಲವು ದಿನಗಳ ಹಿಂದೆ ಹೋಮ್ ಸೆಂಟರ್ಗೆ ಅಂತ ಶಾಪಿಂಗ್ ಬಂದಿದ್ವಿ. ನಾನು ನಮ್ಮ ಪ್ರೀತಮ್ ಇಬ್ಬರು ಬಂದಿದ್ವಿ. ಸೊ ಇದು ಸ್ವಲ್ಪ ಓಲ್ಡ್ ವಿಡಿಯೋ ಅಂತ ಹೇಳ್ಬೋದು. 1 ತಿಂಗಳು ಹಿಂದಿನ ವಿಡಿಯೋ ಇದು. ಇವಾಗ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಅಂದರೆ ಈ ವಿಡಿಯೋ ವೆಯ್ಟ್ ಲಾಸ್ ಇನ್ನೂ ಆಗಿರಲಿಲ್ಲ ಆವಾಗ ವಿಡಿಯೋ ಇದು. ಈ ವಿಡಿಯೋದಲ್ಲಿ ಇರೋದಕ್ಕೂ ಅಂದರೆ ಅಟ್ ಪ್ರೆಸೆಂಟ್ ಇವಾಗ ವೆಯ್ಟ್ ಲಾಸ್ ಆದಮೇಲೆ ಇರೋದಕ್ಕೂ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಚೇಂಜಸ್ ಇದೆ. ಅಂದರೆ ಮೊದಲು ಈ ವಿಡಿಯೋದಲ್ಲಿ ನಾನು 75 kgs ಇದ್ದೆ. ಇವಾಗ ಅಟ್ ಪ್ರೆಸೆಂಟ್ 60 kgs ಆಗಿದ್ದೀನಿ. ಸೊ 15 kgಯಷ್ಟು ನಾನು ವೆಯ್ಟ್ ಲಾಸ್ ಆಗಿದ್ದೀನಿ. ಡಿಫ್ರೆನ್ಸ್ ನೀವೇ ನೋಡ್ಬೋದು. ಸೊ ನನಗೆ ಯಾವಾಗಲೂ ಹೊಸ ಥರದ ಕಿಚನ್ ಕುಕ್ವೇರ್ಸ್ ತೊಗೋಬೇಕು ಅಂತ ತುಂಬ ಇಷ್ಟ ಇರುತ್ತೆ. ಯಾವಾಗ ಕೈಯಲ್ಲಿ ದುಡ್ಡಿದ್ರೂ ನಾನು ಹೊಸ ರೀತಿಯಾದ ಕಿಚನ್ ಕುಕ್ವೇರ್ಸನ್ನು ಶಾಪಿಂಗ್ ಮಾಡ್ತಾ ಇರ್ತೀನಿ. ಹೆಚ್ಚಾಗಿ ನಾನು ಆನ್ಲೈನಲ್ಲಿ ಪ್ರಿಫರ್ ಮಾಡೋದಿಲ್ಲ. ಹೀಗೆ ಡೈರೆಕ್ಟಾಗಿ ಶಾಪ್ಸ್ಗೆ ಬಂದು ತಗೊಳ್ತೀನಿ. ಹೆಚ್ಚಾಗಿ ನಾನು ಕಿಚನ್ ಕುಕ್ವೇರ್ಸನ್ನು
ಮಂತ್ರಿ ಮಾಲಲ್ಲಿ ಇರುವಂತಹ ಓಮ್ ಸೆಂಟರ್ನಲ್ಲಿ ಶಾಪಿಂಗ್ ಮಾಡ್ತೀನಿ. ಇಲ್ಲಿ ತುಂಬ ಹೊಸ ರೀತಿಯಾದ ಕಲೆಕ್ಷನ್ಸ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಡಿಸ್ಕೌಂಟ್ ಆಫರ್ಸ್ ಕೂಡ ಇರುತ್ತೆ. ಕೆಲವೊಮ್ಮೆ 20% ಇರುತ್ತೆ, 30% ಇರುತ್ತೆ, 40% ಇರುತ್ತೆ. ಸೊ ಆವಾಗವಾಗ ಒಂದು 15 ಡೇಸ್ಗೆ ಒಂದು ಸಲ, ಇಲ್ಲಾಂದರೆ ಒಂದು 20 ಡೇಸ್ಗೆ ಒಂದು ಸಲ ಈ ಥರ ಹೋಗ್ತಾ ಇರ್ತೀನಿ, ಚೆಕ್ ಮಾಡ್ತಾ ಇರ್ತೀನಿ. ಯಾವುದಾದ್ರೂ ಕಿಚನ್ ಕುಕ್ವೇರ್ಸ್ ಕಮ್ಮಿ ಬೆಲೆಗೆ ಅಂದರೆ ಡಿಸ್ಕೌಂಟ್ ಪ್ರೈಸ್ನಲ್ಲಿ ಇದೆ ಅಂತ ಹೇಳಿದ್ರೆ ಇಷ್ಟ ಆದರೆ ಖಂಡಿತವಾಗಿಯೂ ತೊಗೊತೀನಿ. ನಮ್ಮದು ಕಿಚನ್ ಚಾನಲ್, ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಪ್ರತಿದಿನ ಒಂದೊಂದು ರೀತಿಯಾದ ಅಡುಗೆಗಳನ್ನು ಮಾಡ್ತಾ ಇರಬೇಕಾಗತ್ತೆ. ಹಾಗಾಗಿ ನಾನು ನನ್ನ ಕಿಚನ್ ಕುಕ್ವೇರ್ಸನ್ನು ಚೇಂಜ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಶೂಟಿಂಗ್ ಮಾಡೋದಕ್ಕೆ ಅಂತ ಸಪ್ರೇಟ್ ಕಿಚನ್ ಕುಕ್ವೇರ್ಸ್ ಇಟ್ಟಿರ್ತೀನಿ. ನಮ್ಮ ಡೈಲಿ ಯೂಸ್ಗೆ ಬೇರೆ ಕಿಚನ್ ಕುಕ್ವೇರ್ಸ್ ಇಟ್ಟಿರ್ತೀನಿ. ಸ್ವಲ್ಪ ಕಾಸ್ಟ್ಲಿ ಕಿಚನ್ ಕುಕ್ವೇರ್ಸನ್ನು ಬಳಸ್ತೀನಿ ವಿಡಿಯೋ ಮಾಡೋವಾಗ ಪ್ರೆಸೆಂಟೇಷನ್ಸ್ ಚೆನ್ನಾಗಿರಲಿ ಅಂಥೇಳಿ. ಹಾಗಾಗಿ ನಮ್ಮ ರೆಸಿಪಿ ವಿಡಿಯೋಸ್ ತುಂಬ ಜನ ಸಬ್ಸ್ಕ್ರೈಬರ್ಸ್ ಮನ ಮುಟ್ಟೋದಕ್ಕೆ ಕಾರಣ ಅಂತ ಹೇಳ್ಬೋದು. ಅವರು ಬರೀ ರೆಸಿಪಿ ಅಷ್ಟೇ ನೋಡೋದಿಲ್ಲ ನಮ್ಮ ವಿಡಿಯೋಸ್ನಲ್ಲಿ. ನಾನು ಯೂಸ್ ಮಾಡುವಂತಹ ಕಿಚನ್ ಕುಕ್ವೇರ್ಸ್ ಹಾಗೆ ನಾನು ಮಾಡಿರುವಂಥ ಡ್ರೆಸ್ಸಿಂಗ್ ಸ್ಟೈಲ್ ಪ್ರತಿಯೊಂದು ಗಮನಿಸ್ತಾ ಇರ್ತಾರೆ. ವಿಡಿಯೋ ಆದಮೇಲೆ ಕಮೆಂಟ್ ಸೆಕ್ಷನಲ್ಲಿ ಅವರ ಕ್ವಶನ್ಸನ್ನು ಕೇಳ್ತಿರ್ತಾರೆ. ಮ್ಯಾಮ್, ನೀವಿವತ್ತು ಯೂಸ್ ಮಾಡಿರುವಂಥ ರೆಸಿಪಿ ವಿಡಿಯೋದಲ್ಲಿ ಆ ಸ್ಪ್ಯಾಚುಲ ಎಲ್ಲಿ ತೊಗೊಂಡ್ರಿ, ಪ್ಲೇಟ್ ಎಲ್ಲಿ ತೊಗೊಂಡ್ರಿ, ಕಡಾಯಿ ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರಿ, ಲಿಂಕ್ಸ್ ಕೊಡಿ. ಹಾಗೆ ನೀವು ಯೂಸ್ ಮಾಡಿರೋಂಥ ಡ್ರೆಸ್ ಎಲ್ಲಿ ತೊಗೊಂಡ್ರಿ, ಲಿಂಕ್ಸ್ ಕೊಡಿ. ಈ ಥರ ಎಲ್ಲ ಸುಮಾರು ಕ್ವಶನ್ಸ್ ಕೇಳ್ತಾ ಇರ್ತಾರೆ. ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ಬಹಳ ಕಮ್ಮಿ. ಅದರ ಲಿಂಕ್ಸ್ ಇದ್ದರೆ ಕೆಲವೊಮ್ಮೆ ಕೊಡ್ತೀನಿ, ಇಲ್ಲ ನಾನು ಡೈರೆಕ್ಟಾಗಿ ಈ ಥರ ಒರೈನ್ ಮಾಲಲ್ಲಿ ಇಲ್ಲ ಮಂತ್ರಿ ಮಾಲಲ್ಲಿ ತೊಗೊಂಡೆ ಅಂತೇಳಿ ಅವ್ರಿಗೆ ಆನ್ಸರ್ಸ್ ಕೊಡ್ತಾ ಇರ್ತೀನಿ. ಈ ಮಂತ್ರಿ ಮಾಲಲ್ಲಿ ಇರುವಂತಹ ಓಮ್ ಸೆಂಟರ್ನಲ್ಲಿ ಮನೆಗೆ ಬೇಕಾಗಿರುವಂಥ ಪ್ರತಿಯೊಂದು ವಸ್ತುಗಳು ಇರುತ್ತೆ, ಸಿಗುತ್ತೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ತುಂಬ ಇಷ್ಟ ಆಗುತ್ತೆ ನನಗೆ. ಹಾಗೆಯೇ ಪ್ರೈಸ್ ಕೂಡ ವರ್ತ್ ಅಂತ ಹೇಳ್ಬೋದು. ನಾವು ಕೊಡುವಂಥ ಬೆಲೆಗೆ ತಕ್ಕಂತೆ ಪ್ರಾಡಕ್ಟ್ ಸಿಗುತ್ತೆ ಇಲ್ಲಿ. ಸೊ ನನಗೆ ಯಾವತ್ತೂ ಇಲ್ಲಿ ತೊಗೊಂಡಿರೋಂಥ ಪ್ರಾಡಕ್ಟ್ಸ್ ಬೆಲೆ ಜಾಸ್ತಿ ಅಂತ ಯಾವತ್ತೂ ಅನಿಸಿಲ್ಲ. ಸೊ ವರ್ತ್ ಅನಿಸುತ್ತೆ ನನಗೆ. ಕೆಲವೊಮ್ಮೆ ಡಿಸ್ಕೌಂಟ್ ಪ್ರೈಸ್ನಲ್ಲಿ ಸಿಗುತ್ತಲ್ವ, ಆದ್ದರಿಂದ ಇನ್ನೂ ವರ್ತ್ ಅನಿಸುತ್ತೆ. ನೀವು ಯಾರಾದರೂ ಇಲ್ಲಿ ಹೋಮ್ ಸೆಂಟರ್ಗೆ ಭೇಟಿ ಆಗಿಲ್ಲ ಅಂದರೆ ಒಮ್ಮೆ ಭೇಟಿ ನೀಡಿ. ತುಂಬಾ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸ್ ಇಲ್ಲಿ. ಇದು ಯಾವುದೇ ರೀತಿಯಾದ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಪರ್ಸ್ನಲಿ ಯಾವಾಗಲೂ ತಗೊಳ್ಳೋಂಥ ಕಿಚನ್ ಕುಕ್ವೇರ್ಸ್ ನೀವು ಯಾವಾಗಲೂ ಕೇಳ್ತಿರ್ತೀರಲ್ವಾ, ಸೊ ನಿಮಗೆ ಇನ್ಫಾರ್ಮೇಷನ್ ಇರಲಿ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ಇವೆಲ್ಲ ಸ್ಪೂನ್ಸ್, ಸ್ಪ್ಯಾಚುಲಾಸು ಸಿಲಿಕಾನ್ ಮೆಟೀರಿಯಲ್ನಲ್ಲಿ ಮಾಡಿರೋಂಥದ್ದು. ತುಂಬಾ ಚೆನ್ನಾಗಿದ್ವು. ನೋಡಿ, ಇವೆಲ್ಲ ನಾನ್ ಸ್ಟಿಕ್ ಕಡಾಯಿಸ್. 300, 349 ಇಂದ ಸ್ಟಾರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿದ್ವು ಇವೆಲ್ಲ. ಇದು ಮೋಲ್ಡ್ ಕಪ್ ಕೇಕ್ಸ್ ಮಾಡೋಂಥದ್ದು. ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಐಟಮ್ಸ್. ನೋಡಿ, ಇದೆಲ್ಲ ರ್ಯಾಕ್ಸ್. ಇದು ಕಿಚನ್ನಲ್ಲಿ ಶೆಲ್ಫ್ಸ್ ಏನಾದರೂ ಶಾರ್ಟೇಜ್ ಇದ್ದರೆ ಈ ಥರ ರ್ಯಾಕ್ಸನ್ನು ಪರ್ಚೇಸ್ ಮಾಡಿ ನೀವು ಕಿಚನ್ನಲ್ಲಿ ಒಂದು ಕಾರ್ನರ್ನಲ್ಲಿ ಇಟ್ಕೋಬೋದು. ಡೈನಿಂಗ್ ಟೇಬಲ್ ಆಗಿ ಕೂಡ ಯೂಸ್ ಮಾಡ್ಬೋದು, ಇಲ್ಲ ವೆಜಿಟೇಬಲ್ಸ್ ಕಟ್ ಮಾಡೋದಕ್ಕೂ ಸಹ ಆ ಟೇಬಲ್ ಯೂಸ್ ಆಗುತ್ತೆ. ಹಾಗೆ ಅದು ಕೆಳಗಡೆ ಎಲ್ಲ ಕಟ್ಲರೀಸ್ ಜೋಡಿಸ್ಕೋಬೋದು. ಅದು 3000 ಚೇಂಜ್ ಏನೋ ಇತ್ತು ಅದ್ರ ಮೇಲೆ. ಸೊ ಡಿಸ್ಕೌಂಟ್ಸ್ ಇದ್ದಾಗ ನೀವು ಖಂಡಿತವಾಗಿಯೂ ತೊಗೋಬೋದು. ಇವೆಲ್ಲ ಡಿನ್ನರ್ ಸೆಟ್ಸ್. ಇದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿ ಇಟ್ಟಿರ್ತಾರೆ. ನೋಡೋದಕ್ಕೆ ಕಣ್ಣಿಗೆ ಹಬ್ಬ. ನಾವು ತಗೊಳ್ತೀವೋ ಬಿಡ್ತೀವೋ ಅದು ಆಮೇಲೆ. ಸೊ ಇವೆಲ್ಲ ವಸ್ತುಗಳು ಏನೇನಿದೆ, ಹೊಸದು ಯಾವ್ದ್ಯಾವ್ದು ಬಂದಿದೆ ಮಾರ್ಕೆಟ್ನಲ್ಲಿ, ಇವೆಲ್ಲ ನೋಡ್ಬೋದು. ಸೊ ಕಂಪಲ್ಸರಿ ತಗೊಳ್ಳೇಬೇಕು ಅಂತ ಏನಿಲ್ಲ. ಸೊ ಜಸ್ಟ್ ಹಾಗೆ ವಿಸಿಟ್ ಕೂಡ ಕೊಡ್ಬೋದು. ಇವಾಗ ಇನ್ನೇ ಸಮ್ಮರ್ ಹಾಲಿಡೇಸ್ ಬಂದಿದೆ, ಮಕ್ಕಳಿಗೆಲ್ಲ ರಜಾ ಇರುತ್ತೆ. ಒಂದು ಸಲ ಮಕ್ಕಳನ್ನ ಕರ್ಕೊಂಡೋಗಿ ಈ ಥರ ಎಲ್ಲ ನೀವು ನೋಡ್ಕೊಂಬರ್ಬೋದು. ನೋಡಿ, ಇವೆಲ್ಲ ವಾಟರ್ ಫೌಂಟನ್. ಮನೆಯಲ್ಲಿ ವಾಟರ್ ಫೌಂಟನ್ನ ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ಬಾಡಿಗೆ ಮನೇಲಿ ಇರೋರು ವಾಟರ್ ಸಂಪ್ ಇರಲ್ಲ ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ. ಇಲ್ಲಾಂದರೆ ಅಂಥ ಜಾಗದಲ್ಲಿ ನಾವು ಫಿಶ್ ಅಕ್ವೇರಿಯಂ ಇಟ್ಕೋಬೋದು, ಇಲ್ಲಾಂದರೆ ಈ ರೀತಿಯಾದ ವಾಟರ್ ಫೌಂಟನ್ಸನ್ನು ಇಟ್ಕೋಬೋದು. ನಾರ್ತ್ ಈಸ್ಟ್, ಈಶಾನ್ಯ ಮೂಲೆ ಅಂತ ಹೇಳ್ತೀವಲ್ವ, ಆ ದಿಕ್ಕಿನಲ್ಲಿ ನೀರು ಹರಿತಾ ಇದ್ದರೆ ತುಂಬ ಒಳ್ಳೆಯದು, ಪಾಸಿಟಿವ್ ಎನರ್ಜಿ ಕೊಡುತ್ತೆ ಮನೆಗೆ. ಸೊ ಅಂಥವರು ಖಂಡಿತವಾಗಿಯೂ ಟ್ರೈ ಮಾಡ್ಬೋದು.
ಸೋಫಾ ಸೆಟ್ಸ್ ಎಲ್ಲ 16,000ಇಂದ ರೇಟ್ಸ್ ಹಾಕಿದ್ರು, ಡಿಸ್ಕೌಂಟ್ಸ್ ಪ್ರೈಸ್. ಇದೆಲ್ಲ ಫ್ಲವರ್ ವಾಸ್ ಇದು. ಸೊ 800, 1000, 1200 ಈ ಥರ ಇರುತ್ತೆ ರೇಟ್ಸ್. ಒಂದೊಂದು ರೇಟ್ಸ್ ಇರುತ್ತೆ. ಆದರೆ ಕಲೆಕ್ಷನ್ಸ್ ಮಾತ್ರ ಆಸಮ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ಒಂದು ₹100, ₹200 ಜಾಸ್ತಿ ಆದರೂ ಪರವಾಗಿಲ್ಲಪ್ಪ, ನಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬೇಕು ಅನ್ನೋರು ಈ ಥರ ಡೈರೆಕ್ಟಾಗಿ ನಾವು ಬಂದು ಭೇಟಿ ಕೊಟ್ಟು ತೊಗೋಬೋದು. ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ನನಗೆ ಯಾವಾಗಲೂ ಈ ಥರ ಡೈರೆಕ್ಟಾಗಿ ಹೋಗಿ ತೊಗೊಳಕ್ಕೆ ತುಂಬಾ ಇಷ್ಟ ಆಗುತ್ತೆ. ಡೈರೆಕ್ಟಾಗಿ ಶಾಪಿಂಗ್ ಮಾಡೋದ್ರಿಂದ ನಾವು ಒಂದು ಸಲ ಐಟಮ್ಸ್ ಎಲ್ಲ ಚೆಕ್ ಮಾಡಿ ತೊಗೋಬೋದು. ಏನಾದ್ರು ಡ್ಯಾಮೇಜ್ ಆಗಿದೆಯಾ, ಡ್ಯಾಮೇಜ್ ಆಗಿದ್ದರೆ ಎಕ್ಸ್ಚೇಂಜ್ ಮಾಡ್ಬೋದು. ಕಲರ್ ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿರುತ್ತೆ. ಮೊಬೈಲಲ್ಲಿ ನಾವು ಆನ್ಲೈನ್ ಬುಕ್ ಮಾಡೋದಕ್ಕಿಂತ ಈ ಥರ ಕಣ್ಣಲ್ಲಿ ನೋಡಿ ಡೈರೆಕ್ಟಾಗಿ ಕಲರ್ಸ್ ಕಾಂಬಿನೇಷನ್ಸ್ ನೋಡಿ ನಾವು ತೊಗೋಬೋದು. ಸೊ ನಂದೆಲ್ಲ ಶಾಪಿಂಗ್ ಮುಗ್ದಿದೆ. ಇವಾಗ ನಾನು ಬಿಲ್ ಕೌಂಟರ್ಗೆ ಬಂದು ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀನಿ. ಹೋಮ್ ಸೆಂಟರ್ನಲ್ಲಿ ನಾನು ಯಾವ್ಯಾವ ಥರ ಕಿಚನ್ ಕುಕ್ವೇರ್ಸನ್ನು ತೊಗೊಂಡೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಬಹುಶಃ ಈ ವಿಡಿಯೋ ಲೆಂತಿ ಆಗ್ಬೋದು. ಕ್ಯಾಶ್ ಕೊಟ್ಟು ಡೈರೆಕ್ಟಾಗಿ ನಾವಿಲ್ಲಿ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ಗೂಗಲ್ ಪೇ, ಫೋನ್ಪೇ ಕೂಡ ಇರುತ್ತೆ. ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು. ಆಲ್ಮೋಸ್ಟ್ ನನ್ನ ಶಾಪಿಂಗ್ ಎಲ್ಲ ಮುಗ್ದಿದೆ. ಸೊ ನಾನು ನಮ್ಮ ಪ್ರೀತಮ್ ಇಬ್ಬರು ಬಂದಿದ್ವಿ. 2 ವೀಲರ್ನಲ್ಲಿ ಬಂದುಬಿಡ್ತೀವಿ. ಸೊ ಅದಕ್ಕೆಲ್ಲ ಕ್ಯಾಬ್ ಬುಕ್ ಮಾಡೋದು, ಆಟೋಲ್ಲಿ ಬರೋದು, ಅದಕ್ಕೆಲ್ಲ ದುಡ್ಡೆಲ್ಲ ವೇಸ್ಟ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಯಾವುದಕ್ಕೆ ಖರ್ಚು ಮಾಡಬೇಕೋ ಅದಕ್ಕೆ ಖರ್ಚು ಮಾಡ್ತೀನಿ. ಯಾವುದರಲ್ಲಿ ಉಳಿಸ್ಬೋದೋ ಅಂಥದ್ರಲ್ಲಿ ನಾನು ಉಳಿಸ್ತೀನಿ. ದುಂಡು ವೆಚ್ಚ ಅಂತೂ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನನಗೆ ಈ ಕಿಚನ್ ಕುಕ್ವೇರ್ಸ್ ಬೇಕೇ ಬೇಕಾಗಿತ್ತು. ಏಕೆಂದರೆ ನಾನು ರೆಸಿಪಿ ವಿಡಿಯೋಸ್ ಶೂಟ್ ಮಾಡಬೇಕಾಗಿತ್ತು. ಹಾಗಾಗಿ ಪರ್ಚೇಸ್ ಮಾಡಿದೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಸೂಪರ್ ಆಗಿರೋಂಥ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಲೈಕ್ ಮಾಡೋದ್ರಿಂದ ನಿಮ್ಮ ಪ್ಲೇ ಲಿಸ್ಟ್ನಲ್ಲಿ ಇದು ಸೇವ್ ಆಗುತ್ತೆ. ಬಾಯ್ ಫ್ರೆಂಡ್ಸ್.